ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇನ್ನೇನು ಯುಗಾದಿ ಹಬ್ಬ ಬಂತು. ಯುಗಾದಿ ಹಬ್ಬದ ವಿಶೇಷ ಬೇಳೆ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು. ಅದನ್ನು ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ಗಳು ಬರುತ್ತೆ. ಹಾಗೆ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತು ಈ ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಕೂಡ ನೋಡೋಣ. ಇಲ್ಲಿ ನಾನು ಸುಮಾರು 1 ಲೋಟದಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಅಂದರೆ ಈ ಲೋಟದ ಅಳತೆಯಲ್ಲಿ 1 ಲೋಟದಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ನಾವು ಯಾವ ಲೋಟದಲ್ಲಿ ತೊಗರಿ ಬೇಳೆ ತೊಗೊತೀವೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಬೆಲ್ಲ ತೊಗೋಬೇಕು. ಹಾಗೆ 1 ದೊಡ್ಡ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ತುರಿ ದಪ್ಪ ಅನ್ನಿಸ್ತು ಅಂದರೆ ಮಿಕ್ಸಿಗೆ ಹಾಕಿ 1 ರೌಂಡು ಇನ್ನೂ ಸಣ್ಣದಾಗಿ ಪೌಡ್ರ್ ಮಾಡಿ ಕೂಡ ಇಟ್ಕೋಬೋದು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ. ಹಾಗೆ ಡ್ರೈ ಆಗೇ ತುರ್ಕೋಬೋದು. ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಬೇಕಾಗತ್ತೆ. ಮೊದಲನೇದಾಗಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ರಿಂದ 1.5 ಲೀಟ್ರಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ನೀರನ್ನು ಎಷ್ಟು ಹಾಕ್ಕೋತೀರೋ ಅದ್ರ ಮೇಲೆ ನಿಮಗೆ ಸಾಂಬಾರು ಕ್ವಾಂಟಿಟಿ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು. ಈಗ ಚೆನ್ನಾಗಿ ತೊಳೆದಿರೋ ಅಂಥ ತೊಗರಿಬೇಳೆನ ಹಾಕ್ಕೋಬೇಕು. ತೊಗರಿಬೇಳೆನ ಸುಮಾರು ಒಂದು 10 ನಿಮಿಷ ಕಾಲ ನಾನು ನೆನೆಸಿಟ್ಟಿದ್ದೀನಿ. ಈ ರೀತಿ ನೆನೆಸಿದಾಗ ಏನಾಗುತ್ತೆ, ನಿಮಗೆ ಬೇಳೆ ಸಾಫ್ಟಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ. ಹಾಗಾಗಿ ಮಾಡೋಕ್ಕೂ ಮುಂಚೆ ಒಂದು 10-15 ನಿಮಿಷ ಅದನ್ನು ತೊಳೆದ್ಬಿಟ್ಟು ನೆನೆಸಿದ್ರೆ ಒಳ್ಳೆಯದು. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾಗ ಕೂಡ ನಿಮಗೆ ಬೇಳೆ ಬೇಗ ಬೇಯುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಹಾಗಂತ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಕೂಗಿಸ್ಕೊತಾ ಇಲ್ಲ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕ್ಲೋಸ್ ಮಾಡಿ ನಾವು ಕುಕ್ಕರ್ ಕೂಗಿಸ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಸರಿ ಬೇಳೆ ತುಂಬ ಬೆಂದೋಗ್ಬಿಡುತ್ತೆ. ಆಗ ನಿಮಗೆ ಹೂರ್ಣ ತೆಳುವಾಗಿಬಿಡುತ್ತೆ, ತಟ್ಟೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹಾಗೇ ನೀವು ಕುಕ್ಕರ್ ಮುಚ್ಚದೇ ಬೇಯಿಸ್ಕೊಳ್ಳಿ. ಈಗ ಇದು ಬೇಳೆ ಪರ್ಫೆಕ್ಟಾಗಿ ಹೇಗೆ ಬೆಂದಿದೆ ಅಂತ ನೋಡಬೇಕು ಅಂದರೆ, ಒಂದು ಕಾಳನ್ನು ತೊಗೊಂಡು ಅದನ್ನು ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಅದು ಸಾಫ್ಟಾಗಿರಬೇಕು ಮತ್ತು ಬೇಗ ಸ್ಮ್ಯಾಶ್ ಆಗಬೇಕು. ಆ ರೀತಿ ಮಾಡಿದಾಗ ಬೇಳೆ ಕರೆಕ್ಟಾಗಿ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ತುಂಬ ನುಣ್ಣಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನೋಡಿ, ನಾನು ಬೇಳೆಯಲ್ಲಿ ಇರೋ ನೀರನ್ನು ಬಸ್ದಿಟ್ಕೊಂಡಿದ್ದೀನಿ. ಇದರಲ್ಲಿ ಒಬ್ಬಟ್ಟಿನ ಸಾರು ಅಥವಾ ಹೋಳಿಗೆ ಸಾರನ್ನು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಳೆ ಸಪ್ರೇಟು ಹಾಗೆ ಕಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಾಕ ಮಾಡಿಕೊಂಡು ಹೂರಣ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಕರಗೋದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಜಾಸ್ತಿ ಹಾಕ್ಕೊಂಡಾಗ ಹೂರಣ ನಿಮಗೆ ತೆಳುವಾಗಿಬಿಡುತ್ತೆ. ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಪೂರ್ತಿ ಕರಗೋದಕ್ಕೆ ಬಿಡಬೇಕು. ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಕಲ್ಲಿದ್ದರೆ ಒಂದು ಸರಿ ಶೋಧಿಸ್ಕೊಂಡ್ಬಿಡಿ. ಈಗ ಇದಕ್ಕೆ ಮೊದಲು ತೆಂಗಿನಕಾಯಿನ ಹಾಕ್ಕೊಂಡ್ಬಿಡಿ. ನಾನು ಏತಕ್ಕೆ ಇಲ್ಲಿ ತೆಂಗಿನಕಾಯಿನ ಫಸ್ಟ್ ಹಾಕ್ಕೋತಾ ಇದ್ದೀನಿ ಅಂದರೆ, ಇದು ಹಸಿಯಾಗಿದೆ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡಾಗ ನಿಮಗೆ ಅದರಲ್ಲಿರೋ ಹಸಿ ವಾಸನೆ ಹೊರಟೋಗ್ಬಿಡುತ್ತೆ. ಆಮೇಲೆ ಬೇಳೆನ ಹಾಕ್ಕೋಬೋದು. ಬೇಳೆನಾಗಲೇ ಬೇಯಿಸಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಹಸಿ ವಾಸನೆ ಇರಲ್ಲ. ಇದನ್ನು ಒಂದು 2-3 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ಆ ಕಾಯಿ ಬೆಲ್ಲದ ಜೊತೆ ಒಂದು ಸ್ವಲ್ಪ ಹೊಂದ್ಕೋಬೇಕು ಅಷ್ಟೇ, ಮತ್ತು ಅದರಲ್ಲಿರೋ ವಾಸನೆ ಹೋಗಬೇಕು. ಈಗ ಇದು ಸ್ವಲ್ಪ ಬೆಂದಿದೆ. ಇದಕ್ಕೆ ಈಗ ಬೇಯಿಸಿಟ್ಕೊಂಡಂಥ ಬೇಳೆನ ಹಾಕ್ಕೋಬೇಕು. ಬೇಳೆನ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ 5-6 ನಿಮಿಷ ಚೆನ್ನಾಗಿ ಆ ಪಾಕದ ಜೊತೆ ಬೇಳೆ ಮಿಶ್ರಣ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನಾನೀಗ ಇದರಲ್ಲಿ ಹೇಳೋ ಎಲ್ಲ ವಿಷಯಗಳನ್ನೂ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಕೂಡ ಒಂದು ಚೂರು ಕೀಳದೆ ಒಬ್ಬಟ್ಟನ್ನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇನ್ ಕೇಸ್ ಹೂರಣ ತೆಳ್ಳಗಾಯಿತು ಅಂತ ಇದ್ದರೆ, ಈಗೆಲ್ಲ ಮಾಡಿನೂ ಹೂರಣ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಅದನ್ನು ನೀವು ಫ್ರಿಡ್ಜ್ನಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಒಬ್ಬಟ್ಟು ಮಾಡ್ಕೋಬೋದು. ಇಲ್ಲ ಹಾಗೂ ತೆಳ್ಳಗಿದೆ ಅಂದರೆ ಹುರುಗಡ್ಲೆನ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ನೀವು ಒಬ್ಬಟ್ಟು ಮಾಡ್ಕೋಬೋದು. ತೆಳ್ಳಗಾದರೆ ಮಾತ್ರ ಆ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಬ್ಬಟ್ಟು ಹೂರಣಕ್ಕೆ ಬೇಕಾದಂಥ ಈ ಬೇಳೆ ಪಾಕ ರೆಡಿಯಾಗುತ್ತೆ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ
ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ಬೇಳೆ ಒಬ್ಬಟ್ಟಲ್ಲಿ ಏನಂದರೆ ಕೆಲವರು ಕಾಯಿನ ಸರಿಯಾಗಿ ತುರ್ಕೊಂಡಿರಲ್ಲ, ಆಗ ನೀವು ಒಬ್ಬಟ್ಟು ಮಾಡಿದಾಗ ಅದು ದಪ್ಪ ಬರುತ್ತೆ. ಇಲ್ಲ ಬೇಳೆ ಸರಿಯಾಗಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೂ ಕೂಡ ನಿಮಗೆ ತಟ್ಟೋವಾಗ ಅದು ದಪ್ಪ ಅನಿಸುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈಗ ನಾನು ಇದನ್ನು ಗ್ರೈಂಡರಲ್ಲಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದನ್ನು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನುಣ್ಣಗೆ ರುಬ್ಕೊಂಡಾಗ ನಿಮಗೆ ತಟ್ಟೋದಕ್ಕೆ ಸುಲಭ ಆಗುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಒಬ್ಬಟ್ಟನ್ನ ತಟ್ಕೋಬೋದು. ಹಾಗಾಗಿ ಯಾವಾಗಲೂ ಹೂರಣನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ನಾನು ಫುಲ್ಲು ನುಣ್ಣಗೆ ರುಬ್ಕೊಂಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಈಗಾಗಲೇ ಕನಕನ ಕಲಸಿಟ್ಟಿದ್ದೀನಿ. ಸುಮಾರು 2 ಅವರ್ ಆಗಿದೆ. ಈ ಕನಕನ ಕೂಡ ಕಮ್ಮಿ ಎಣ್ಣೆ ಉಪಯೋಗಿಸಿ ಕಲಸೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅದ್ರ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ಕಮ್ಮಿ ಎಣ್ಣೆಯಲ್ಲಿ ಕೂಡ ನೀವು ಒಬ್ಬಟ್ಟನ್ನ ಮಾಡ್ಕೋಬೋದು. ಈಗ ನೋಡಿ, ಈ ರೀತಿ ಯಾವುದಾದ್ರೂ ಇವಾಗ ಸೀರೆ ಎಲ್ಲ ತಂದಿರ್ತೀವಿ, ಅದರದ್ದು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಇದ್ದರೆ ಅದನ್ನು ಈ ಮಣೆ ಅಳತೆಗೆ ಕಟ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಹೋಳಿಗೆ ಶೀಟನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರು ಅಥವಾ ಗಂದಿಗೆ ಅಂಗಡಿನಲ್ಲಿ ಕೂಡ ಸಿಗುತ್ತೆ. ಇದಿಲ್ಲ ಅಂದರೆ ನೀವು ಬಟರ್ ಪೇಪರ್ನ ಕೂಡ ಉಪಯೋಗಿಸ್ಕೊಂಡು ಒಬ್ಬಟ್ಟು ಮಾಡ್ಕೋಬೋದು. ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬೋದು. ಈಗ ಸ್ವಲ್ಪ ಕನಕನ ತೊಗೊಂಡು ಕೈಗೆ ಎಣ್ಣೆ ಸವರ್ಕೊಂಡು ಈ ರೀತಿ ಸ್ವಲ್ಪ ಆ ಕನಕನ ಸ್ಪ್ರೆಡ್ ಮಾಡ್ಕೋಬೇಕು. ಅದಕ್ಕೆ ಹೂರಣನ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ನೀವು ಈಗ ನಾನು ತೋರಿಸೋ ವಿಧಾನದಲ್ಲಿ ಒಂದು ಸರಿ ನೀವು ಒಬ್ಬಟ್ಟನ್ನ ಮಾಡಿ ನೋಡಿ. ನಿಮಗೆ ಒಂದು ಕಡೆ ಕನಕ ಜಾಸ್ತಿ, ಒಂದು ಕಡೆ ಕಮ್ಮಿ ಅಥವಾ ಕಿತ್ತೋಯ್ತು, ಈ ರೀತಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಈ ರೀತಿ ಮಾಡಿದಾಗ ಕನಕ ಆ ಹೂರಣದ ಜೊತೆ ಕರೆಕ್ಟಾಗಿ ಸ್ಪ್ರೆಡ್ ಆಗಿರುತ್ತೆ, ಜಾಸ್ತಿ ಕಮ್ಮಿ ಅಂತ ಇರಲ್ಲ. ಮತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿರ್ತೀವಿ, ವೇಸ್ಟ್ ಆಗಲ್ಲ ನಿಮಗೆ ಕನಕ ಕೂಡ. ಈ ರೀತಿ 1-2 ಒಬ್ಬಟ್ಟು ನೀವು ಮಾಡೋ ಅಷ್ಟರಲ್ಲಿ ನೀವು ಕೈ ಪಳಗತ್ತೆ, ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕನಕ ಎಲ್ಲ ಹೂರಣದ ಜೊತೆ ಹೊಂದ್ಕೊಂಡಿದೆ. ಈಗ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಇದನ್ನು ಹಾಗೆ ಕೈನಲ್ಲಿ ಕೂಡ ತಟ್ಕೋಬೋದು. ಇಲ್ಲ ನಮಗೆ ಕೈನಲ್ಲಿ ತಟ್ಟೋಕ್ಕೆ ಅಷ್ಟು ಕರೆಕ್ಟಾಗಿ ಬರಲ್ಲ ಅಂತಂದರೆ ಒಂದು ಕವರ್ನ ಈ ರೀತಿ ನಾನು ಆಗಲೇ ತೋರಿಸಿದ ಕವರ್ನ ಮೇಲೆ ಹಾಕ್ಕೊಂಡು ಅದನ್ನು ಕೂಡ ಇಟ್ಕೊಂಡು ಕೈನಲ್ಲಿ ತಟ್ಕೋಬೋದು. ಇಲ್ಲ ನಮಗೆ ಭಟ್ರೆಲ್ಲ ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ತೆಳ್ಳಗೆ, ಆ ರೀತಿ ಬೇಕು ಅನ್ನೋದಿದ್ದರೆ ಲಟ್ಸ್ ಕೂಡ ಮಾಡ್ಕೋಬೋದು. ನೀವು ಈ ರೀತಿ ಲಟ್ಟಿಸಿದಾಗ ನಿಮಗೆ ಈವನ್ ಆಗಿರುತ್ತೆ, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಅಂತ ಏನಾಗಿರಲ್ಲ. ಈ ರೀತಿ ಮಾಡ್ಕೊಂಡಾಗ ರೌಂಡಾಗಿ ಕೂಡ ಇರುತ್ತೆ, ನಿಮಗೆ ತಟ್ಟೋದು ಕೂಡ ಸುಲಭ ಆಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ ನೀವು ಮಾಡಿಕೊಂಡ್ರೂ ಕೂಡ ಒಂದು ಸ್ವಲ್ಪ ಕೂಡ ಕೀಳಲ್ಲ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಈ ರೀತಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಮಾಡ್ಕೋಬೋದು. ನೀವು ಅನ್ಕೋತೀರ ಅಲ್ವಾ, ಅಯ್ಯೋ ಭಟ್ರು ಮದುವೆ ಮನೆಯಲ್ಲೆಲ್ಲ ಹೇಗೆ ತೆಳ್ಳಗೆ ಮಾಡ್ಕೋತಾರೆ, ನಮ್ಗೆ ಹಂಗೆ ಆಗೋದೇ ಇಲ್ಲ ಅಂತ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನೀವು ಕೂಡ ಅವ್ರಿಗಿಂತ ಚೆನ್ನಾಗೇ ಮನೆಯಲ್ಲೇ ಒಬ್ಬಟ್ಟು ಮಾಡ್ಕೋತೀರಾ. ಈಗ ಒಂದು ಹೆಂಚನ್ನು ಕಾಯಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೋಳಿಗೆನ ಬೇಯಿಸ್ಕೊಳ್ಳೋಣ. ಈ ಪೇಪರ್ನ ಹಾಗೆ ಕೂಡ ನೀವು ಹೆಂಚ ಮೇಲೆ ಹಾಕ್ಕೋಬೋದು, ಏನೂ ಆಗಲ್ಲ. ಹಾಕಿ ಒಂದು 5 ಸೆಕೆಂಡ್ ಆಗ್ತಾ ಇದ್ದಂಗೆ ಆ ಪೇಪರ್ನ ತೆಗೆದುಬಿಡಿ. ತೆಗ್ದಿದ ತಕ್ಷಣ ನೀವು ಹೋಳಿಗೆನ ಯಾವುದೇ ಕಾರಣಕ್ಕೂ ತಿರುವಾಕ್ಕೋಬಾರ್ದು. ಅದು ಸ್ವಲ್ಪ ನಿಮಗೆ ಕೆಳಗಡೆ ಬೇಯಬೇಕು, ಆಗಲೇ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಈಗ ನೋಡಿ ಮೇಲೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಹಾಗೆ ಕೆಳಗಡೆ ಕೂಡ ಒಂದು ಸ್ವಲ್ಪ ಬೆಂದಿರುತ್ತೆ. ನೀವು ನೋಡಿದ್ರೆ ಅದು ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತೆ. ಆಗ ಇದನ್ನು ನೀವು ಉಲ್ಟಾ ಮಾಡ್ಕೋಬೇಕು. ನೋಡಿ ನಾನು ಕನಕನ ಎಲ್ಲ ನೀಟಾಗಿ ಕಲಿಸ್ಕೊಂಡಿರೋದ್ರಿಂದ ಒಬ್ಬಟ್ಟು ಪೂರಿ ಉಬ್ಬಿದಾಗೆ ಹೇಗೆ ಉಬ್ಬಿಕೊಂಡು ಚೆನ್ನಾಗಿ ಬಂದಿದೆ. ಇದನ್ನು ನೀವು 2-3 ದಿನ ಇಟ್ಟರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ. ಆ ಕನಕ ಕಲಿಸೋ ವಿಧಾನನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಿಮ್ಮ ಚಾಯ್ಸು, ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ಭಟ್ರೇನು ನಾವು ಕೂಡ ಒಬ್ಬಟ್ಟು ಮಾಡ್ಕೋಬೋದಲ್ವಾ ಮನೆಯಲ್ಲಿ. ಇವತ್ತು ನಿಮಗೆ ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಕೆಲವರು ಕಾಯಿ ಹಾಲು ಮಾಡ್ಕೋತಾರೆ ಇದಕ್ಕೆ, ಇಲ್ಲಾಂದರೆ ಪ್ಲೇನ್ ಹಾಲನ್ನ ಜೊತೆಗೆ ಇಟ್ಕೊಂಡು ಅದ್ರ ಜೊತೆ ಕೂಡ ತಿನ್ಬೋದು. ನಿಮ್ಮ ಚಾಯ್ಸು, ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಸರ್ವ್ ಮಾಡ್ಬೋದು, ಹಾಗೆ ತಿನ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಳ್ಳಿ ಶೈಲಿಯಲ್ಲಿ ಹೋಳಿಗೆ ಸಾರು ಮಾಡೋದು ಹೇಗೆ, ಹಾಗೆ ಕನಕ ಕಲಸೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.